ನಮಗೆ ಆಗಿದ್ದಂಥ ಮಹಾರಾಷ್ಟ್ರದ ಕಾಂಗ್ರೆಸ್ ಹಾಗೂ ಶಿವಸೇನಾ ಸರ್ಕಾರ, ಉದ್ಧವ್ ಠಾಕ್ರೆ ನೇತೃತ್ವದ ಸರ್ಕಾರ ಯಾವ ರೀತಿ ಕಿರುಕುಳವನ್ನು ಕೊಡ್ತು, ಇಡೀ ನಮ್ಮ ಮೇಲೆ ಯಾವ ರೀತಿ ಆರೋಪಗಳನ್ನು ಮಾಡಿರಲಿಲ್ಲ, ನಮ್ಮ ವಿರುದ್ಧ ನಾವು 500 ರೂಪಾಯಿ ಕೊಟ್ಟು ಟಿವಿಯನ್ನು ನೋಡುವಂಗೆ ಮಾಡಿದ್ವಿ ಅನ್ನುವಂಥ ಒಂದು ತಿರುಚಿದ್ವಿ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಹೆಚ್ಚಿನ ಚಾರ್ಜ್ ಶೀಟ್ ಅನ್ನು ಹಾಕಲಾಗಿತ್ತು. ರಿಪಬ್ಲಿಕ್ ಇಡೀ ಭಾರತದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದ್ದಂತ, ಇಡೀ ಭಾರತದ ಜನರ ಕೋಟ್ಯಂತರ ಹೃದಯಗಳನ್ನ ಗೆದ್ದು ಬೀಗ್ತಾ ಇದ್ದಂತ ಸಂದರ್ಭದಲ್ಲಿ ಇದನ್ನೆಲ್ಲ ಮಾಡಾಗತ್ತೆ. ಒಂದು ಹೊಸ ಮಟ್ಟದಲ್ಲಿ ಇಡೀ ಭಾರತೀಯ ಪತ್ರಿಕೋದ್ಯಮದಲ್ಲೇ ಒಂದು ಹೊಸ ರೆವಲ್ಯೂಷನ್ ಮಾಡಿದಂಥದ್ದು, ಕ್ರಾಂತಿಯನ್ನು ಮಾಡಿದಂಥದ್ದು, ಬಹುತೇಕರು ಕೂಡ ಅರ್ನಾಬ್ ಗೋಸ್ವಾಮಿ ತರ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದಂಥದ್ದು ಪತ್ರಕರ್ತನಿಗೆ ಇದ್ದಂಥದ್ದು. ವಿರೋಧಗಳು ಇದ್ದೇ ಇರ್ಬೋದು, ಆದ್ರೂ ಕೂಡ ನಮ್ಗೊಂದಿರುತ್ತೆ. ಈಗ ಮೊನ್ನೆ ನಾವು ಏನು ಪಾಕ್ ಪರ ಘೋಷಣೆ ಕೂಗಿದಾಗ ಎಲ್ಲ ಪತ್ರಕರ್ತರು ಕೂಡ ಒಂದಾದ್ವಿ. ಇಲ್ಲ, ಆ ರೀತಿ ಆಗೋಂಗಿಲ್ಲ. ಅದು ಆ ಚಾನಲ್ಗೆ ಸಿಕ್ತೋ ಈ ಚಾನಲ್ಗೆ ಸಿಕ್ತು ಅಂತಲ್ಲ, ಪ್ರತಿಯೊಬ್ಬನ ಹೃದಯದಲ್ಲಿ ಕೂಡ ಅದೊಂದು ರೀತಿಯಲ್ಲಿ ಒಂದು ಅದ್ಭುತವಾದಂತ ಅನುಭೂತಿ. ಯಾಕೆಂತಂದ್ರೆ ಇಂಥ ಒಂದು ಪತ್ರಕರ್ತನಾಗೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ, ಒಬ್ಬ ಪತ್ರಕರ್ತ ಒಂದು 10% ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ರಾಜಕಾರಣಿಯಲ್ಲಿ ಒಬ್ಬ ಗ್ರೇಟ್ ಇರ್ತಾನೆ, ಪತ್ರಿಕೋದ್ಯಮದಲ್ಲಿ ಒಬ್ಬ ಗ್ರೇಟ್ ಇರ್ತಾನೆ. ಅಂತ ಸಂದರ್ಭದಲ್ಲಿ ಟಿಆರ್ಪಿ ಅಂತಂದ್ರೆ ನೀವು ನಮ್ಮ ಟಿವಿ ನೋಡಿ ಅಂತೇಳಿ ಅವರಿಗೆ ದುಡ್ಡು ಕೊಡಲಾಗಿತ್ತು ಅನ್ನುವಂಥ ಆರೋಪ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಅಭಿಮಾನಿ ವರ್ಗ ಯಾವ ರೀತಿ ಇತ್ತು ಅಂತಂದ್ರೆ ಯಾವ ಚಾನಲ್ಗೆ ಹೋದ್ರೂ ಕೂಡ ನೋಡುವಂಥ ಜನ ಇದ್ರು. ಆದರೆ ಸರ್ಕಾರ ತಮ್ಮ ಮೇಲಿನ ಟೀಕಾ ಪ್ರಹಾರಗಳಿಂದ ಬಹಳ ಬೇಸರಗೊಂಡಿತ್ತು. ಅವರ ಮೇಲೆ ಸಾಕಷ್ಟು ಕಿರುಕುಳವನ್ನು ಕೊಟ್ಟು ಫಾಲ್ಸ್ ರಿಪೋರ್ಟ್ ಮುಖಾಂತರ ಅವರನ್ನು ವಶಕ್ಕೆ ಪಡೆಯುವಂಥದ್ದಾಯಿತು. ಇವತ್ತು ಕೋರ್ಟ್ ಯಾವ ರೀತಿ ಚಾಟಿ ಬೀಸಿದೆ ಅಂತಂದ್ರೆ ಯಾವುದೇ ತಪ್ಪಿಲ್ಲ, ನಿಮ್ಮ ಈ ವಿಚಾರಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ ಅನ್ನುವಂಥದ್ದನ್ನು ಹೇಳಿದೆ ನಾಗೇಂದ್ರ ಬಾಬು. ಎಸ್ ಸರ್, ಜಯಪ್ರಕಾಶ್, ನೋಡಿ ನೀವು ಆಗಲೇ ಹೇಳ್ತಾ ಇದ್ರಿ, ನಾವೆಲ್ಲರೂ ಕೂಡ ಬೇರೆ ಬೇರೆ ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆದರೆ ಆ ಸಂದರ್ಭ ಇದೆಯಲ್ಲ, ಯಾಕೆಂದರೆ ಕೊರೋನಾ ಲಾಕ್ಡೌನ್ ಸಂದರ್ಭ, ಅದು ನಾವೆಲ್ಲರೂ ಕೂಡ ಹೊರಗಡೆ ಹೋಗಕ್ಕಾಗ್ತಾ ಇದ್ದಂಥ ಸಂದರ್ಭ. ಒಂದಷ್ಟು ವಿಚಾರಗಳನ್ನು ನಾವು ಓದ್ತಾ ಇದ್ವಿ. ಯಾಕಂದರೆ ಈ ವಿಚಾರವಾಗಿ ಸಾಕಷ್ಟು, ಯಾಕಂದರೆ ಇನ್ನೊಬ್ಬ ಪತ್ರಕರ್ತನಿಗೆ ಏನಾದರೂ ಸಮಸ್ಯೆ ಆಗಿದೆ ಅಂತಂದಾಗ ಅಲ್ಲಿ ನೇರವಾಗಿ ಒಂದು ಕಾಳಜಿ ಬಂದೇ ಬರುತ್ತೆ. ಒಂದೇ ನಿಮಿಷ, ನಿರಂಜನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ನಿರಂಜನ್, ಬಹಳ ಅತಿ ದೊಡ್ಡ ವಿಜಯೋತ್ಸಾಹ ಇದು. ಯಾಕೆಂತಂದ್ರೆ 3.5 ವರ್ಷದ ಹಿಂದೆ, ನಾನು ಅದೇ ಮಾತನ್ನು ಹೇಳ್ತಾ ಇದ್ದೆ, 3.5 ವರ್ಷದ ಹಿಂದೆ ನಾವು ಬೇರೆ ಬೇರೆ ಕಡೆ ಇದ್ರೂ ಕೂಡ ಯಾರಿಗೆಲ್ಲ ನಮಗೆ ಹೆಂಗಿತ್ತು ಅಂತಂದ್ರೆ ಒಂದು 10% ಅರ್ನಾಬ್ ಗೋಸ್ವಾಮಿ ತರ ಆಗೋದಕ್ಕೆ ಸಾಧ್ಯ ಇದೆಯಾ, ಆ ಸಂದರ್ಭದಲ್ಲಿ ಆದಂಥ ಅಟ್ಯಾಕ್, ಆ ಸಂದರ್ಭದಲ್ಲಿ ಆದಂಥ ಪರಿಸ್ಥಿತಿ, ಆ ಸಂದರ್ಭದಲ್ಲಿ ಅದನ್ನು ಎದುರಿಸಿದಂಥ ರೀತಿ, ಐ ಮೀನ್ ನೀವು ಬಹಳ ಹತ್ರದಲ್ಲಿದ್ರಿ, ಅದನ್ನ ಮ್ಯಾನೇಜ್ ಮಾಡಿದ್ರು ಕೂಡ ಇದು. ದಯವಿಟ್ಟು ಥ್ಯಾಂಕ್ಸ್ ಶೆಟ್ಟಿ ಅವರೇ, ಸ್ಮಿತಾ ಅವರೇ, ಲಕ್ಷ್ಮಿ ಅವರೇ ಮತ್ತೆ ನಾಗೇಂದ್ರ ಅವರೇ. ಅವತ್ತಿನ ದಿವಸ ಬೆಳಿಗ್ಗೆ, ಅವತ್ತಿನ ದಿವಸ ನಂಗೆ ಈಗಲೂ ಜ್ಞಾಪಕ ಇದೆ, ಅಮೆರಿಕಾ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಆಗ ಅಮೆರಿಕಾ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಡೀತಿತ್ತು. ಸೊ ಅವತ್ತಿನ ದಿವಸ ಬೆಳಗ್ಗೆ 3 ಗಂಟೆ ನಾನು ಸ್ಟುಡಿಯೋಲ್ ಇದ್ದೆ. ಆ 3 ಗಂಟೆ ಸ್ಟುಡಿಯೋಗೆ ಬಂದಿದ್ದಾಗ ಅಲ್ಲಿ ನಾನು ಆಕ್ಚುಲಿ ಸ್ಟುಡಿಯೋಲ್ ಕುತ್ಕೊಂಡು, ಯಾಕಂದ್ರೆ ಅಮೆರಿಕಾ ಟೈಮ್ ಕೌಂಟಿಂಗ್ ನಡೀತಿತ್ತು, ನಾವು ಸ್ಟುಡಿಯೋಲ್ ಕುತ್ಕೊಂಡು ಲೈವ್ ಕವರೇಜ್ ಮಾಡ್ತಿದ್ರಿ. ಆಗ 3 ಗಂಟೆ ಬೆಳಿಗ್ಗೆ ಕುತ್ಕೊಂಡಿದ್ರಿ. ಸೊ ಒಂದು 5 ಗಂಟೆಗೆ ನಮ್ಗೊಂದು ಕಾಲ್ ಬರುತ್ತೆ. ಅವತ್ತಿನ ದಿವಸ ಬೆಳಗ್ಗೆ ಒಂದು ಕಾಲ್ ಬಂತು. ಆ ಕಾಲ್ ಅಲ್ಲಿ ನಮ್ಮ ಸೀನಿಯರ್ ಎಡಿಟೋರಿಯಲ್ ಟೀಮ್ ಇಂದ ನಮ್ಮ ಸಮಯ ಬರ್ತೇರಿ ಅಂತ ಅವ್ರು ಫೋನ್ ಮಾಡಿ ನನಗೆ ಹೇಳಿದ್ರು, ಈ ತರ ಪೊಲೀಸ್ ನಮ್ಮ ಅರ್ಣಬ್ ಗೋಸ್ವಾಮಿ ಸರ್ ಮನೆ ಹೊರಗೆ ಒಂದು 50 ಜನ, ಅವ್ರ ಮನೆ ಹೊರಗೆ ಆ ಪೂರ್ತಿ ಫ್ಲೋರ್ ಅಲ್ಲಿ, ಅದು 16th 17th ಫ್ಲೋರ್ ಬಿಲ್ಡಿಂಗ್ ಅಲ್ಲಿ 50 ಜನ ಮೇಲ್ಗಡೆ ಹೋಗಿ 100 ಜನ ಕಮಾಂಡೋಸ್ ಜೊತೆಗೆ 3-4 ವ್ಯಾನು ಎಲ್ಲ AK-47 ಇಟ್ಕೊಂಡು ಬಂದಿದ್ರು. ಶೆಟ್ಟಿ ಅವರೇ, ನಾನು ಯಾವತ್ತೂ ಮರೆಯಲ್ಲ. 100 ಜನ ಕಮಾಂಡೋಸ್. ಶೆಟ್ಟಿ ಅವರೇ, 100 ಜನ ಕಮಾಂಡೋಸ್. ಇವತ್ತು ನೋಡಿ ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಆ ಬಾಂಬ್ ಬ್ಲಾಸ್ಟ್ ಅಕ್ಯೂಸ್ಡ್ಗೂ 100 ಜನ ಪೊಲೀಸ್ ಕಳ್ಸಲ್ಲ ಇವರು. ಆವತ್ತು ಯಾರ್ಯಾರ ಸರ್ಕಾರ ಇತ್ತು ಗೊತ್ತಾ ಇಲ್ಲಿ ಶೆಟ್ಟಿ ಅವರೇ? ನಾನು ಹೆಸರು ಹೇಳ್ಬಿಡ್ತೀನಿ. ಶಿವಸೇನಾ ಸರ್ಕಾರ ಆಯ್ತು ಇಲ್ಲಿ ಮಹಾರಾಷ್ಟ್ರ ಅಲ್ಲಿ, ಕಾಂಗ್ರೆಸ್ ಸರ್ಕಾರ ಆಯ್ತು ಇಲ್ಲಿ ಮಹಾರಾಷ್ಟ್ರ ಅಲ್ಲಿ, ಉದ್ಧವ್ ಠಾಕ್ರೆ ಸಿಎಂ, ಆಮೇಲೆ NCP ಸರ್ಕಾರ. ಇವ್ರು ಎಷ್ಟು ಕಳ್ರು ಅಂದ್ರೆ, ನಾನು ಇವತ್ತು ನನಗೆ ಮನ್ಸಿಗೆ ಏನ್ ಬರ್ತೋ ಅದನ್ನ ಹೇಳ್ತೀನಿ. ಫಿಲ್ಟರ್ ಏನ್ ಇಡಲ್ಲ, ನಾನು ಹೇಳ್ತೀನಿ ನಿಮ್ಗೆ. ಶೆಟ್ಟಿ ಅವರು ಎಷ್ಟು ಕಳ್ರು ಇವ್ರು ಅಂದ್ರೆ, ಯಾವ ಲೆವೆಲ್ ಫಿಕ್ಸ್ ಮಾಡಿದ್ರು ಅಂದ್ರೆ, ಒಬ್ಬ ಸಚಿನ್ ವಾಜೆ ಅಂತ ಕರ್ಕೊಂಡ್ ಬಂದ್ರು. ಸಚಿನ್ ವಾಜೆ ಯಾರು? ಸಚಿನ್ ವಾಜೆ ಅನ್ನೋನು ಒಬ್ಬ ಎನ್ಕೌಂಟರ್ ಕಾಪ್, ನಮ್ಮ ಎನ್ಕೌಂಟರ್ ಕಾಪ್. ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ನಮ್ನ ಫಿಕ್ಸ್ ಮಾಡೋದಕ್ಕೆ, ನಾವು ಅಂದ್ರೆ ರಿಪಬ್ಲಿಕ್ ಟಿವಿನ ಫಿಕ್ಸ್ ಮಾಡೋದಕ್ಕೆ ಕರ್ಕೊಂಡ್ ಬಂದಿದ್ರು ಅವನ ಆಕ್ಚುಲಿ ಅವನ್ನ ಸಸ್ಪೆಂಡ್ ಮಾಡಿದ್ರು ಯಾಕಂದ್ರೆ ಅವನು ಒಬ್ಬ ಕಸ್ಟಡಿಯಲ್ಲಿ ಯಾರನ್ನೋ ಸಾಯಿಸಿದ್ದ ಅಂತ ಸಸ್ಪೆಂಡ್ ಮಾಡಿದ್ರು. ಅವನ ವಾಪಸ್ ಫೋರ್ಸ್ ಒಳಗಡೆ ತಗೊಂಡು ಅವ್ನಿಗೆ ಒಂದೇ ಟಾಸ್ಕ್ ಕೊಟ್ಟಿದ್ದು, ರಿಪಬ್ಲಿಕ್ ಟಿವಿನ ಫಿನಿಶ್ ಮಾಡ್ಬಿಡು, ನೀವು ರಿಪಬ್ಲಿಕ್ ನೆಟ್ವರ್ಕ್ ನ ಮುಗಿಸ್ಬಿಡು. ಆಗ ಏನಾಯ್ತು ಗೊತ್ತಾ ಶೆಟ್ಟಿ ಅವರೇ, ಆಗ ಎಲ್ರು ಹೇಳೋರು, ಇವರು NCP ಅವರು, ಕಾಂಗ್ರೆಸ್ ಅವರು, ಶಿವಸೇನಾ ಅವರು, ಉದ್ಧವ್ ಠಾಕ್ರೆ ಇವರೆಲ್ಲ ಹೇಳ್ತಿದ್ರು ನಮ್ಗೆ, ನಿಮ್ಮ ಚಾನೆಲ್ ನೆಟ್ವರ್ಕ್ ಇರೋದಿಲ್ಲ, ಎಲ್ಲ ಮುಗಿಸ್ಬಿಡ್ತೀವಿ, ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹೇಳ್ತಿದ್ರು. ಎಲ್ಲ ಓಪನ್ ಆಗಿ ಹೇಳ್ತಿದ್ರು ಶೆಟ್ಟಿ ಅವರು. ಎಷ್ಟು ಜನ ಹೇಳ್ತಿದ್ರು ಗೊತ್ತಾ ಓಪನ್ ಆಗಿ. ಇವೆಲ್ಲ ಸೌಂಡ್ ಬೈಟ್ ತೆಗೆದ್ರೆ ಒಂದು 1 hour ಪೂರ್ತಿ ನಾವು ಒಂದು ಡಾಕ್ಯುಮೆಂಟ್ರಿ ಮಾಡ್ಬೋದು.
ಅಷ್ಟೆಲ್ಲ ಹೇಳಿದ್ರು. ಏನ್ ಮಾಡಿದ್ರಂದ್ರೆ ಶೆಟ್ಟಿ ಅವರ ಈ ಕೇಸಲ್ಲಿ ಅವ್ರ ಆರೋಪ ಏನಿತ್ತು ಅಂದ್ರೆ, ನಾವು ಅಂದ್ರೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ TRP ಅಂತಾರಲ್ಲ, TRP ಅಂದ್ರೆ ರೇಟಿಂಗ್ಸ್. ಆಗ ನಮ್ಮ ಇಂಗ್ಲಿಷ್ ಚಾನೆಲ್, ಅದ್ ನಾನು ಯಾವಾಗ ಬಗ್ಗೆ ನಾನು ಮಾತಾಡ್ತಿರೋದು 2020 ಅಕ್ಟೋಬರ್ ಅಲ್ಲಿ ನಡೆದಿದ್ದು. ಆಗ ಅವರ ಆರೋಪ ಇದ್ದಿದ್ದು, ನಾವು ಜನರಿಗೆ 50 ರೂಪಾಯಿ 100 ರೂಪಾಯಿ ಕೊಟ್ಟು ನಮ್ ಚಾನೆಲ್ ನೋಡು ಅಂತ ಹೇಳ್ತಿದ್ರಿ ಅಂತ. ಅವ್ರಿಗೆ ಏನ್ ಗೊತ್ತಿಲ್ಲ ಅಂದ್ರೆ ಮುಟ್ಟಾಳ್ರಿಗೆ ಅಲ್ಲ ಅಲ್ಲೇ ಅರ್ಣಬ್ ಗೋಸ್ವಾಮಿ ಅವರು ಅದೇ ಅರ್ಣಬ್ ಗೋಸ್ವಾಮಿ ಅವ್ರ ಶೋ, ಅವರ ಚಾನೆಲ್, ನಾವು ರಿಪಬ್ಲಿಕ್ ಇಂತ ಮುಂಚೆ ಇನ್ನೊಂದ್ ಚಾನೆಲ್ ಅಲ್ಲಿ ಇದ್ರು. ಆ ಚಾನೆಲ್ ಅಲ್ಲಿ 10 ವರ್ಷ ನಂಬರ್ 1 ಇತ್ತು. ಅಲ್ಲಿ ಅವ್ರು ಶೋ ಮಾಡ್ತಿದ್ರು, ಅಲ್ಲಿ ನಂಬರ್ 1. ಈಗ 15-20 ವರ್ಷ ಆಗಿದೆ ಅವ್ರು 9 ಗಂಟೆ ಶೋ ಮಾಡಿ. ಶೆಟ್ಟಿ ಅವರು ಇವತ್ತವರೆಗೂ ಒಬ್ರು ಹತ್ರ ಬರಕ್ ಆಗ್ಲಿಲ್ಲ. ಎಷ್ಟು ಹೊಟ್ಟೆ ಹೊರ್ಕೊಂಡಿದ್ರ. ಆ ಒಂದು ಟೈಟಲ್ ಕೊಡೋದಕ್ಕೆ ಸಂಘರ್ಷ ಆಗೋಗ್ಬಿಡ್ತಲ್ಲ, ಒಂದು ಟೈಟಲ್. ಅದೇ ಅಲ್ಲ, ಎಷ್ಟು ಹೊಟ್ಟೆ ಹೊರ್ಕೊಂಡಿದ್ರಂದ್ರೆ ಇವ್ರು ಕಳ್ರು ಅಂದ್ರೆ ಟಿವಿ ಚಾನಲ್ ಓನರ್ಸು. ನಾನು ಹೇಳ್ತೀನಿ ಶೆಟ್ಟಿ ಅವ್ರೆ, ಇರೋದ್ ನಂಗೆ ಹೇಳ್ತೀನಿ, ಟಿವಿ ಚಾನಲ್ ಓನರ್ಸು, ಆಮೇಲೆ ಪೊಲೀಸು, ಕಳ್ ಪೊಲೀಸು. ನಾನು ಎಲ್ಲಾ ಪೊಲೀಸ್ ಅಂತ ಅಲ್ಲ, ಕಳ್ರು ಪೊಲೀಸು. ಸಚಿನ್ ವಾಜೆ ಅಂತ ಎನ್ಕೌಂಟರ್ ಕಾಪ್ ನ ಕರ್ಕೊಂಡ್ಬಂದ್ರು. ಇವ್ರು ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಎವಿಡೆನ್ಸ್ ನ ಫ್ಯಾಬ್ರಿಕೇಟ್ ಮಾಡಿದ್ರು. ಇವತ್ತು ಕೋರ್ಟ್ ಅಲ್ಲಿ ಏನಾಗಿದೆ ನೋಡಿ ಶೆಟ್ಟಿ ಅವರೇ, ಲಕ್ಷ್ಮಿ ಅವರೇ, ನಾಗೇಂದ್ರ ಅವರೇ ಮತ್ತೆ ಸ್ಮಿತಾ ಅವ್ರೆ, ಕೋರ್ಟ್ ಏನಿದೆ ಹೇಳಿದೆ ಅಂದ್ರೆ, ಕೋರ್ಟ್ ಅಲ್ಲಿ ಇವತ್ತು ಕೇಸ್ ಕ್ಲೋಸ್ ಆಗಿದೆ. ಕ್ಲೋಸ್ ಅಂದ್ರೆ ಈಗ ಮಹಾರಾಷ್ಟ್ರ ಸರ್ಕಾರ ಹೋಗಿ ಕೋರ್ಟ್ ಅಲ್ಲಿ ಹೇಳಿದ್ದಾರೆ, ತಪ್ಪಾಯ್ತು, ಎಲ್ಲಾ ಎವಿಡೆನ್ಸ್ ಫ್ಯಾಬ್ರಿಕೇಟೆಡ್, ಇವೆಲ್ಲ ತಪ್ಪು ಎವಿಡೆನ್ಸ್. ಪೊಲೀಸ್ ಆಫೀಸರ್ಸ್ ಮೇಲೆ ಪ್ರೆಷರ್ ಇತ್ತು, ಎವಿಡೆನ್ಸ್ ನ ಫ್ಯಾಬ್ರಿಕೇಟ್ ಮಾಡಿದ್ದಾರೆ, ಅಂದ್ರೆ ಫಾಲ್ಸ್ ಎವಿಡೆನ್ಸ್ ಕೊಟ್ಟಿದ್ದಾರೆ. ನೀವು ಎಷ್ಟು ಯೋಚನೆ ಮಾಡಿ. ಕನ್ನಡದಲ್ಲಿ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಮಂಡಿಯೂರಿ ಕ್ಷಮೆ ಕೇಳೋದು ಅಂತ. ಅಂದ್ರೆ ಈ ಮೊಣಕಾಲು ಇದೆಯಲ್ಲ, ಅದನ್ನ ನೆಲಕ್ಕಿಟ್ಟು ಕ್ಷಮೆ ಕೇಳೋದು, ಮಂಡಿಯೂರಿ ಕ್ಷಮೆ ಕೇಳೋದು ಅಂತ. ತಪ್ಪಾಗಿದೆ ಅಂತ. ಪ್ಲೀಸ್ ಕಂಟಿನ್ಯೂ. ಅದು ಏನು ಶೆಟ್ಟಿ ಅವರೇ, ತುಂಬಾ ಜನರಿಗೆ ಏನ್ ಗೊತ್ತಿಲ್ಲ ಅಂದ್ರೆ, ನಮ್ಮ ವೀಕ್ಷಕರಿಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು ಬ್ಯಾಕ್ ಗ್ರೌಂಡ್, ಯಾಕೆ ಈ ತರ ಆಯ್ತು, ಯಾಕೆ ಈ ತರ TRP ಕೇಸ್ ಅಂತ ಬಂತು ಅಂತ ಹೇಳ್ತೀನಿ ನೋಡಿ. ನಮ್ಮ ಅರ್ಣಬ್ ಗೋಸ್ವಾಮಿ ಮತ್ತೆ ನಮ್ಮ ಟೀಮ್ ಈಗ 2017 ರಿಪಬ್ಲಿಕ್ ಟಿವಿ ಲಾಂಚ್ ಆದಾಗ, ನಾವು ಲಾಂಚ್ ವೀಕ್ ಮೊದಲನೇ ವಾರದಿಂದಾನೇ ನಾವು ನಂಬರ್ 1 ಇದ್ರಿ. ಅದು ಇತಿಹಾಸದಲ್ಲಿ ಆಗ್ಲೇ ಇಲ್ಲ, ಯಾವ್ದೋ ಒಂದು ಚಾನಲ್ ಲಾಂಚ್ ಆಗುತ್ತೆ ಫಸ್ಟ್ ಮೊದಲನೇ ವೀಕ್ ಇಂದಾನೇ ನಂಬರ್ 1 ಆಗುತ್ತೆ ಅಂತ. ಅದು ನಾನ್ ಸ್ಟಾಪ್ ಆಗ್ತಾ ಬಂತು. ರಿಪಬ್ಲಿಕ್ ಟಿವಿ ಇಂಗ್ಲಿಷ್ ಆಯ್ತು, ಅದಾದ್ಮೇಲೆ ರಿಪಬ್ಲಿಕ್ ಟಿವಿ ಹಿಂದಿ ಲಾಂಚ್ ಮಾಡಿದ್ರು ಅರ್ಣಬ್ ಅವರು. ಆಮೇಲೆ ನಮ್ಮ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಇಂದ ಹಿಂದಿ ರಿಪಬ್ಲಿಕ್ ಭಾರತ್ ಚಾನಲ್ ಲಾಂಚ್ ಆದ್ಮೇಲೆ ಇತಿಹಾಸದಲ್ಲಿ, ಅಂದ್ರೆ ಈಗ ಹಿಂದಿ ನ್ಯೂಸ್ ಜಾನರ್ ಅಂತಾರಲ್ಲ, 12-13 ಚಾನಲ್ಸ್ ಇದೆ. ಆ ಚಾನಲ್ ನಂಬರ್ 1 ಆಗೋಯ್ತು 1 ವರ್ಷ ಒಳಗಡೆ. ಅದು ಏನಕ್ಕೆ ಪಾಪ್ಯುಲರ್, ಅದು ನಮ್ಮ ಇವ್ರು ರೈವಲ್ಸ್ ಇರ್ತಾರಲ್ಲ, ಇವ್ರ ರೈವಲ್ಸ್ ಏನ್ ಅರ್ಥ ಆಗಲ್ಲ ಅಂದ್ರೆ, ಏನಪ್ಪಾ ಯಾವ್ದೋ ಒಂದು ಚಾನಲ್ ನಡೀತಾ ಇದೆ, ಚಾನಲ್ ಚೆನ್ನಾಗಿ ನಡೀತಾ ಇದೆ, ಯಾಕೆ ಚೆನ್ನಾಗಿ ನಡೀತಾ ಇದೆ, ಏನ್ ವರ್ಕ್ ಆಗ್ತಿದೆ, ಏನ್ ವರ್ಕ್ ಆಗ್ತಿಲ್ಲ, ಜನ ಏನ್ ನೋಡ್ತಾರೆ, ಏನ್ ನೋಡ್ತಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಬಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ, ಈ ಸರ್ಕಾರ, ಇದು ರೈವಲ್ಸ್ ಮತ್ತೆ ಪೊಲೀಸ್ ಮತ್ತೆ ಪಾಲಿಟಿಷಿಯನ್ಸ್, ಇವ್ರು 3 ಜನ ಸೇರ್ಕೊಂಡು ಈ ಫಾಲ್ಸ್ ಕೇಸ್ ನ ಇದ್ ಮಾಡಿದ್ರು. ಯಾಕಂದ್ರೆ ನಾವು 4-5 ಸ್ಟೋರಿ ಮಾಡಿದ್ರಿ ಅವಾಗ ಶೆಟ್ಟಿ ಅವರೇ. ಒಂದು ಸುಶಾಂತ್ ಸಿಂಗ್ ರಾಜ್ಪೂತ್ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರಿ, ಅದು ಮಹಾರಾಷ್ಟ್ರ ಸರ್ಕಾರಕ್ಕೆ ಇಷ್ಟ ಆಗ್ಲಿಲ್ಲ. ಇದೆಲ್ಲ ನಾವು ಏನೇನಾಗುತ್ತೋ ನಮ್ಮ ಎಂಪ್ಲಾಯೀಸ್ ಮೇಲೆ ಕೇಸಸ್ ಹಾಕಿದ್ರು. ಎಷ್ಟು FIR ಹಾಕಿದ್ರು ಅಂದ್ರೆ ಆಲ್ಮೋಸ್ಟ್ ಒಂದು 500-600 FIR ಹಾಕಿದ್ರು ನಮ್ಮ ಎಂಪ್ಲಾಯೀಸ್ ಮೇಲೆ. ಇವತ್ತಿಗೂ ನಾವು ಆ ಕೇಸ್ಗಳನ್ನ, ಎಲ್ಲಾ ಕೇಸ್ಗಳನ್ನ ನಾವು ಹೋರಾಟ ಮಾಡಿ ನಾವೆಲ್ಲಾ ಕೇಸ್ಗಳನ್ನ ಕ್ಲೋಸ್ ಮಾಡ್ತಿದೀವಿ. ಯಾಕಂದ್ರೆ ನಿಜ ಯಾವಾಗ್ಲೂ ಸತ್ಯ ಅಂತಾರಲ್ಲ, ಸತ್ಯಮೇವ ಜಯತೆ. ಅದಕ್ಕೆ ನಾವು ಇವತ್ತು ಹೇಳಿದಿರಲ್ಲ ಸರ್, ಇವತ್ತು ಒಂದು 6 ಮಿನಿಟ್ ಕ್ಲಿಪ್ ಬೇರೆ ಕಳ್ತೀನಿ ಶೆಟ್ಟಿ ಅವರೇ, ಯಾವಾಗ ಟೈಮ್ ಸಿಗುತ್ತೋ ಅದು ಕ್ಲಿಪ್ ಹಾಕ್ಬೇಕು ನೀವು. ಯಾಕಂದ್ರೆ